ಕಮೆಂಟಲ್ಲೂ ಕೇಳಿದ್ರಿ ಯಾಕೆ ಇಷ್ಟು ದಿವಸ ವಿಡಿಯೋ ಮಾಡಿಲ್ಲ ಅಂತ. ಸೊ ಒಂದು ದಿನ ಅಯ್ಯೋ ಯೂಟ್ಯೂಬಲ್ಲಿ ಎಷ್ಟು ಕಷ್ಟ ಅಂದರೆ ಯೂಟ್ಯೂಬು ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಪ್ರಾಣ ಹೋಗ್ತಾ ಇದೆ ಅಂದರೂ ಪರವಾಗಿಲ್ಲ, ಯೂಟ್ಯೂಬಲ್ಲಿ ದಿನ ವೀಡಿಯೋಸ್ ಮಾಡಿದ್ರೇ ವ್ಯೂಸು ಒಂದು ಚೆನ್ನಾಗಿರೋದು. ಒಂದು ಅಂದರೆ ಏನು ಅಂತಂದರೆ ಕಷ್ಟಪಡ್ತಾ ಇದ್ರು ಕೂಡ ಏನು ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅಂತ. ಅಂದರೆ ನಾನು ಚಪ್ರ ಎಲ್ಲ ತೆಗೆದಿದ್ದಾರೆ, ಇವಾಗ ಮನೆ ಬೇರೆ ಥರನೇ ಕಾಣಿಸ್ತಾ ಇದೆ, ಒಂಥರ ನನಗೆ ಡಿಫ್ರೆಂಟಾಗಿ ಕಾಣಿಸ್ತದೆ. ನಾನು ಹಳೇ ಲಾಕ್ಸ್ ಎಲ್ಲ ನೋಡೋರಿಗೆ ಗೊತ್ತಾಗುತ್ತೆ. ಮನೆ ಮೇಯ್ನ್ ಕ್ಯಾಟಗರಿ ಅನ್ನೋದು ಒಂದು ಸೆಟ್ಟಿಂಗ್ ಇರುತ್ತೆ. ಆ ಕ್ಯಾಟಗರಿಯಲ್ಲಿ ನಾನು ಏನೂ ಹಾಕಿಲ್ಲ, ಮೆನ್ಷನ್ನೇ ಮಾಡಿಲ್ಲ ಯಾವ ಥರ ಕ್ಯಾಟಗರಿ ನನ್ನ ವೀಡಿಯೋಸು ಅಂತ. ಅದು ನಾನು ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿ ಆಮೇಲೆ ನಾನು ಚೆಕ್ ಮಾಡಿದಾಗ ನನ್ನ ಸೆಟ್ಟಿಂಗಲ್ಲಿ ಕ್ಯಾಟಗರಿನೇ ಏನೂ ಹಾಕಿರಲಿಲ್ಲ, ಖಾಲಿ ಇತ್ತು ಕ್ಯಾಟಗರಿ ನನ್ನಂತ ಇತ್ತು. ಸೊ ಅವಾಗ ಗೊತ್ತಾಯಿತು, ಓ ಇದಕ್ಕೆ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಕ್ಯಾಟಗರಿ ತಗೊಳ್ಳೋದು ನನ್ನ ಆಸೆ. ಈ ಆಸೆ ತುಂಬ ದಿವಸದಿಂದ ನಾನು ಚಾನಲ್ ಓಪನ್ ಮಾಡಿದಾಗಿಂದ ಹೇಳ್ಬೇಕಂದ್ರೆ 2 ವರ್ಷದಿಂದ ನಾನು ಆ್ಯಕ್ಚುಲಿ ಬಾಯಿಂದ ಬಂತಾ ಮುಗೀತು ಅದ್ರ ಕತೆ, ಆಗೋದೇ ಇಲ್ಲ. ಅದು ನನ್ನ ಕರ್ಮನ, ನಾನೇ ಬರ ನಿಜ. ಬೇರೆ ಹಾಲು ಬಿಡಿಸ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಅದಕ್ಕೆ ಡಾಕ್ಟರ್ ಸಲಹೆನೂ ಕೂಡ ತೊಗೊಳ್ಳೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಹಬ್ಬ ಹೇಗೆ ಆಚರಿಸಿದ್ರಿ? ಸೊ ನಾನು ಹಬ್ಬ ಆಚರಿಸಿದ ಮೇಲೆ ಫಸ್ಟ್ ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಇವಾಗ ಫಸ್ಟ್ ಲಾಗ್ ಮಾಡ್ತಾಯಿದ್ದೀನಿ ನನ್ನ ಚಾನಲಲ್ಲಿ, ಹಳೆ ಚಾನಲಲ್ಲಿ. ಇದೇ ಮೊದಲನೇ ಲಾಗು. ತುಂಬ ದಿವಸ ಗ್ಯಾಪ್ ಬಂತು. ಸೊ ಕಮೆಂಟಲ್ಲೂ ಕೇಳಿದ್ರಿ ಯಾಕೆ ಇಷ್ಟು ದಿವಸ ವಿಡಿಯೋ ಮಾಡಿಲ್ಲ ಅಂತ. ಸೊ ಹೇಳ್ತೀನಿ. ಫಸ್ಟ್ ನಾನು ಸ್ವಲ್ಪ 2 ದಿವಸ ಮಾಡೋಕ್ಕಾಗಲಿಲ್ಲ ವೀಡಿಯೋ. ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ. ಸೊ ಹೊಸ ಚಾನಲ್ ಓಪನ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಆ ಬ್ಯುಸಿಯಲ್ಲಿದ್ದೆ, ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾವು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಟ್ರಿಪ್ಗೆ ಹೋದ್ವಿ. ಸೊ ಅಲ್ಲಿ 5 ಡೇಸ್ ಆಯಿತು. ಆಮೇಲೆ ಅಲ್ಲಿಂದ ಬಂದಮೇಲೆ ಟ್ರಾವೆಲ್ಲು, ಹೋಟ್ಲು, ಫುಡ್ಡು, ವಾತಾವರಣ, ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಿದ್ದು ಅದೆಲ್ಲ ಆಗಲೇ ಇಲ್ಲ. ಒಂಥರ ಹುಷಾರು ತಪ್ಪೋಯ್ತು, ವಾಂತಿ ಬೇರೆ ಈ ಥರ ಎಲ್ಲ ಆಗೋಯ್ತು. ಹೋಟ್ಲ್ ಫುಡ್ ಅಸಲು ಸರಿ ಹೋಗಿ ಕಂಟಿನ್ಯೂಸ್ ಆಗಿ ಹೋಟ್ಲ್ ಫುಡ್ ತಿನ್ನೋಕ್ಕೆ ಆಗಲ್ಲ. ಬಟ್ ನಾವು 5-6 ದಿವಸ ಆಯ್ತಲ್ವಾ, 6ನೇ ದಿವಸ ನಾವು ರಿಟರ್ನ್ ಬ್ಯಾಕ್ ಬಂದಿದ್ದು. ಸೊ ಇಷ್ಟು ದಿವಸ ನಾವು ಬರೀ ಹೋಟ್ಲ್ ಫುಡ್ ತಿಂದಿರೋದಕ್ಕೆ ಹೆಲ್ತ್ ತುಂಬ ಇದಾಗೋಯ್ತು. ಸೊ ಹೋಟ್ಲ್ ಫುಡ್ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಮೇಯ್ನ್ ಅವರು ಟೇಸ್ಟಿಂಗ್ ಸಾಲ್ಟು ಮತ್ತು ಸೋಡಾ ಅವೆಲ್ಲ ಜಾಸ್ತಿ ಹಾಕಿರ್ತಾರೆ. ಸೊ ಅದಕ್ಕೆ ನನಗಂತೂ ಇಡಿಸ್ಲಿಲ್ಲ. ಪಾಪುಗೆಲ್ಲ ಸಿಡ್ಲಾಕೆಲ್ಲ ತೊಗೊಂಡೋಗಿದ್ದೆ. ಅವಳು ಅಲ್ಲಿ ಇಡ್ಲಿ ಅದು ಇದು ಅವಳು ತಿಂದು, ಆಮೇಲೆ ಅವಳಿಗೂ ಒಂದು ಸ್ವಲ್ಪ ಹುಷಾರಿಲ್ಲ. ಸೊ ಒಂದು 10 ಡೇಸ್ 12 ಡೇಸ್ ಹಂಗೆ ಗ್ಯಾಪ್ ಬಂದುಬಿಡ್ತು. ಅದಾದಮೇಲೆ ನಾನೆಲ್ಲ ವೀಡಿಯೋ ಇವಾಗ ಎಡಿಟ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ. ಹೊಸ ಚಾನಲ್ಲು ಓಪನ್ ಮಾಡಿದ್ದೆ. ಹೊಸ ಚಾನಲಲ್ಲಿ ವೀಡಿಯೋಸ್ ಮಾಡೋಣ, ವ್ಯೂಸ್ ಆದರೂ ಬರುತ್ತೆ, ಮಾಡೋಣ ಅಂತ ಅಂದ್ಕೊಂಡೆ. ಸೊ ಏನಾಯಿತು ಅಂತಂದರೆ ಅಲ್ಲೂ ಗ್ಯಾಪ್ ಬಂದುಬಿಡ್ತು. ಸೊ 1-2 ವೀಡಿಯೋಸ್ ಹಾಕಿದ್ದೆ ಹೊಸ ಚಾನಲಲ್ಲಿ. ಆಮೇಲೆ ನಾವು ಟ್ರಾವೆಲ್ಗೆ ಎಲ್ಲ ಹೋದ್ವಲ್ಲ, ಟ್ರಿಪ್ಗೆಲ್ಲ. ಸೊ ಅಲ್ಲಿ ಒಂದು 1 ವೀಕ್ ಹಂಗೆ ಗ್ಯಾಪ್ ಬಂದುಬಿಡ್ತು. ಸೊ ಗ್ಯಾಪೇ ಕೊಡಬಾರ್ದು. ಒಂದು ದಿನ ಅಯ್ಯೋ ಯೂಟ್ಯೂಬಲ್ಲಿ ಎಷ್ಟು ಕಷ್ಟ ಅಂದರೆ ಯೂಟ್ಯೂಬು ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಪ್ರಾಣ ಹೋಗ್ತಾ ಇದೆ ಅಂದರೂ ಪರವಾಗಿಲ್ಲ, ಯೂಟ್ಯೂಬಲ್ಲಿ ದಿನ ವೀಡಿಯೋಸ್ ಮಾಡಿದ್ರೇ ವ್ಯೂಸು ಒಂದು ಚೆನ್ನಾಗಿರೋದು. ಒಂದು 5-10 ದಿವಸ ಏನಾದರೂ ವೀಡಿಯೋಸ್ ಮಾಡೋದು ನಿಲ್ಲಿಸ್ಬಿಟ್ರೆ ಆ ಚಾನಲಲ್ಲಿ ಒಂದು ವ್ಯೂ ಬರೋಕ್ಕೂ ಕಷ್ಟ ಆಗುತ್ತೆ, ವ್ಯೂಸೇ ಬರೋಲ್ಲ, ಹಂಗಾಗೋಗ್ಬಿಟ್ಟಿದೆ. ಸೊ ನಾನು ನನ್ನ ಹಳೆ ಚಾನಲಿಂದ ಮೊದಲಿಂದನೂ ಅದೇ ಪ್ರಾಬ್ಲಮ್ಮು. ಅದಕ್ಕೆ ನನ್ನ ಚಾನಲ್ ಡೆಡ್ ಆಗಿದ್ದು. ಡೆಡ್ ಅಂದರೆ ಚಾನಲ್ ಫುಲ್ಲು ಹೊಟ್ಟೋಗಿಲ್ಲ. ಸೊ ತುಂಬ ಜನ ಹಂಗೆ ಇರ್ಬೋದು, ಇನ್ನು ಚಾನಲ್ಲೇ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಇನ್ನು ಚಾನಲ್ಲೇ ಇಲ್ಲ, ಇನ್ನು ವೀಡಿಯೋ ಮಾಡೋದೇನೋ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಸೊ ಚಾನಲ್ ಡೆಡ್ ಆಗಿದೆ ಅಂತ ನಾನು ಹೇಳಿದೆ. ಚಾನಲ್ ಡೆಡ್ಡು ಅಂತಂದರೆ ಏನಾಗಿದೆ ಅಂದರೆ, ನಾವು ಎಷ್ಟೇ ಕಷ್ಟಪಟ್ಟು ವೀಡಿಯೋಸ್ ಹಾಕಿದ್ರೂ ವ್ಯೂಸ್ ಬರೋಲ್ಲ. ಅದು ಯಾಕೆ ಅಂತಂದರೆ ನಾವು ವೀಡಿಯೋಸ್ ಹಾಕುವಾಗ ನಮ್ಮ ವ್ಯೂಸು ಈ ರೀತಿ ಹೋಗ್ತಾ ಇರುತ್ತೆ. ನಾವು ವೀಡಿಯೋಸ್ ಜಾಸ್ತಿ ಮಾಡ್ತಾಯಿದ್ರೆ ವ್ಯೂಸ್ ಹಿಂಗೆ ಹೋಗ್ತಾ ಇರುತ್ತೆ. 1-2 ದಿನ 1-4 ದಿನ ವೀಡಿಯೋಸ್ ಹಾಕಿಲ್ಲ ಅಂದರೆ ವ್ಯೂಸ್ ಫುಲ್ಲು ಡೌನ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ವ್ಯೂಸ್ ಬರಬೇಕಂದ್ರೆ ಮತ್ತೆ ಒಂದು 4-5 ದಿನ ಆಗಬೇಕು. ಸೊ ಈ ಥರ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ನೋಡಿ ವ್ಯೂಸು. ಇದರಿಂದ ಚಾನಲ್ಲು ಡೆಡ್ ಆಗಿದೆ ಅಂತ ಹೇಳಿದೆ. ಬಟ್ ಹಿಂಗೆ ವೀಡಿಯೋಸ್ ಮಾಡ್ತಾ ಇದ್ದರೆ, ಕಂಟಿನ್ಯೂಸ್ ದಿನಕ್ಕೆ 2-3 ವೀಡಿಯೋಸ್ ಮಾಡ್ತಾನೇ ಇದ್ದರೆ ಚಾನಲ್ಲು ಒಂದು ಸ್ವಲ್ಪ ಆಗುತ್ತೆ, ಮತ್ತೆ ಆ್ಯಕ್ಟಿವ್ ಆಗುತ್ತೆ, ಮತ್ತು ವ್ಯೂಸ್ ಎಲ್ಲ ಬರುತ್ತೆ ಅಂತ ನಾನು ತಿಳ್ಕೊಂಡೆ. ಆಮೇಲೆ ಇವಾಗ ವ್ಯೂಸು ಪರವಾಗಿಲ್ಲ. ಮೊದಲಾದರೆ ಫುಲ್ಲು 6 ಮಾರ್ಕ್ ಡೌನಲ್ಲಿತ್ತು ನನ್ನ ಚಾನಲಲ್ಲಿ ಎಲ್ಲ ವ್ಯೂಸು, ಸಬ್ಸ್ಕ್ರೈಬರ್ಸು ಎಲ್ಲ ಡೌನಲ್ಲಿತ್ತು. ಆಮೇಲೆ ಮತ್ತೆ ಬಂತು ಬ್ಲೂ ಮಾರ್ಕು, ಅಪ್ಪಗೆ ಬಂತು. ಸೊ ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ಆಮೇಲೆ ಮತ್ತೆ ನಾನು ಗ್ಯಾಪ್ ಕೊಟ್ಟಿದ್ದಕ್ಕೆ ಇವಾಗ ಸಿಂಗಲ್ ಟಿಕ್ ಬ್ಲೂ ಕಲರ್ ಬರುತ್ತೆ. ಸೊ ಅದು ಯೂಟ್ಯೂಬು ಯೂಸ್ ಮಾಡೋರಿಗೆ ಗೊತ್ತಾಗುತ್ತೆ, ಚಾನಲ್ಲು ರನ್ ಮಾಡೋರಿಗೆ. ಸೊ ಇವಾಗ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಹಳೆ ಚಾನಲ್ ಹಾಗೆ ಅಪ್ಪನೂ ಹೇಳಿದ್ರು. ಸೊ ಅಪ್ಪ ಹೇಳಿದ್ದಕ್ಕೆ ನಾನು ಇವಾಗ ಆ್ಯಕ್ಚುಲಿ ನನ್ನ ಹಸ್ಬೆಂಡು ಅಪ್ಪ ಎಲ್ಲ ಹೇಳಿದ್ದಕ್ಕೆ ನಾನು ಇದು ಮಾಡ್ತಿರೋದು. 1 ವರ್ಷದಿಂದ ಮಾಡ್ಕೊಂಡು ಹೋಗ್ತಿದ್ದೆ, ಹಾಗೆ ಕಂಟಿನ್ಯೂ ಮಾಡ್ಕೋಬೇಕಾದ್ರೆ ಹೊಸ ಚಾನಲ್ ಓಪನ್ ಮಾಡ್ತೆ, ಅದನ್ನು ಏನಾದರೂ ನಿನ್ನ ಇಷ್ಟ. ಬಟ್ ನಾನು ಹಂಗೆ ಅಂದ್ಕೊಂಡೆ, 1 ವರ್ಷವರೆಗೂ ಆಗ್ತಿದೆಲ್ಲ ಮೇಂಟೈನ್ ಮಾಡೋಣ, ಯಾಕೆ ಕಷ್ಟಪಟ್ಟಿದ್ದನ್ನ ಬಿಡೋಕ್ಕಾಗುತ್ತೆ. 1 ಇಯರಿಂದ ಮಾಡ್ಕೊಂಡ್ಬಿಡ್ತಾರೆ ಅದಲ್ವಾ ಫ್ರೆಂಡ್ಸ್, ಯಾಕೆ ಬಿಡಬೇಕು? ವ್ಯೂಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಮಾಡ್ತಾ ಇರೋಣ, ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಚಾನಲಲ್ಲಿ ಇನ್ಮೇಲೆ ಡೈಲಿ ಲಾಗ್ಸೇ 2 ಚಾನಲಲ್ಲೂ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಹಳೆ ಚಾನಲಲ್ಲೇ ಡೈಲಿ ಲಾಗ್ಸ್ ಹಾಕ್ತೀನಿ, ಹೊಸ ಚಾನಲಲ್ಲಿ ಬೇರೆ ಥರ ಕಂಟೆಂಟ್ ಇರೋ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ಒಂದು ಸ್ವಲ್ಪ ನಿಧಾನಕ್ಕೆ ಪ್ಲ್ಯಾನ್ ಮಾಡ್ಕೊತೀನಿ. ಯಾಕಂತಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಮಗು ಇರೋದ್ರಿಂದ 2 ಚಾನಲು ರನ್ ಮಾಡೋದು ಕಷ್ಟ ಆಗುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಮಾಡಬೇಕು.
ಅಂದರೆ ಏನು ಅಂತಂದರೆ ಕಷ್ಟಪಡ್ತಾ ಇದ್ರೂ ಕೂಡ ಏನು ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅಂತ. ಅಂದರೆ ನಾನು ಇನ್ಮೇಲೆ ಇನ್ನಷ್ಟು ಕಷ್ಟಪಡಬೇಕು ಅಂತಂದ್ರೆ ನನ್ನ ಪ್ರಾಬ್ಲಮ್ಮೇ ಅದು ಫ್ರೆಂಡ್ಸ್. ಹೇಳಿದ್ರೆ ಯಾವುದೂ ಆಗಲ್ಲ. ಅದು ಯಾರು ಕನ್ನೋದು ಏನಾಗುತ್ತೋ ಏನೋ ಎತ್ತ ಅಂತ ಗೊತ್ತೇ ಆಗಲ್ಲ. ನಾನು ಹೇಳ್ದೆ ಅಂತಂದ್ರೆ ಮುಗ್ದೋಯ್ತು. ನಾನು ಇವಾಗ ಒಂದು ಹೇಳಿರ್ತೀನಾ, ಅದು ಮಾಡೋಣ ಅಂತ ಮಾಡೋಕ್ಕೂ ಪ್ರಯತ್ನ ಪಟ್ಟಿರ್ತೀನಿ. ಬಟ್ ನಾನು ಹೇಳಿರ್ತೀನಲ್ಲ, ಅದು ಆಗೋದೇ ಇಲ್ಲ. ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ನಾನು ಹೇಳಲೇಬಾರ್ದು ಅನ್ಕೋತೀನಿ, ಆದರೂ ಬಂದುಬಿಡುತ್ತೆ. ಸೊ ಬಟ್ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ನಾನು ಇನ್ಮೇಲೆ ವೀಡಿಯೋಸ್ ಮಾಡೋಣ ಅಂತ. ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ನಾವು ಹೆಲ್ತ್ ಕಡೆ ಗಮನ ಕೊಡಬೇಕು. ನಾವು ಅವಾಗೂ ಕೂಡ ಯೂಟ್ಯೂಬ್ ಆ ಥರ ಎಲ್ಲ ಮಾಡೋಕ್ಕೆ ಹೋದರೆ ಇನ್ನೂ ಹೆಲ್ತ್ ಇದಾಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ. ತುಂಬ ಕಷ್ಟ ಯೂಟ್ಯೂಬಲ್ಲಿ. ಒಂದು 4 ದಿನ ವೀಡಿಯೋಸ್ ಹಾಕಿಲ್ಲ ಅಂದರೆ ಮುಗೀತು ಕತೆ. ವ್ಯೂಸ್ ಎಲ್ಲ ಕಮ್ಮಿ. ಇವಾಗ ನನಗೆಲ್ಲ ಮತ್ತೆ ವ್ಯೂಸ್ ಕಮ್ಮಿ ಆಗೋಗ್ಬಿಟ್ಟಿದೆ. ನನಗೆ ವ್ಯೂಸ್ ಜಾಸ್ತಿ ಬರಲಿ, ಅಟ್ಲೀಸ್ಟ್ ಒಂದು 500 ವ್ಯೂಸ್ ಆದರೂ ಬರಬೇಕು ಹಾಕೋ ವೀಡಿಯೋಗೆ. ಆವಾಗಲೇ ನಾವು ಪೇಮೆಂಟ್ ಏನಾದರೂ ತೊಗೊಬೋದು ಯೂಟ್ಯೂಬಿಂದ. ಸೊ ಅಂದ್ಕೊಂಡಿದ್ದೀನಿ, ದೇವ್ರು ನಂಬಿ ಮಾಡೋಣ ಕೆಲಸ ಅಂತ. ಇನ್ನಷ್ಟು ಕಷ್ಟಪಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಯಾರೆಲ್ಲ ಯಾಕೆ ವೀಡಿಯೋ ಮಾಡಿಲ್ಲ ಅಂತೆಲ್ಲ ಕೇಳ್ತಾಯಿದ್ರು, ಅವ್ರಿಗೆಲ್ಲ ಆನ್ಸರ್ ಸಿಕ್ತು ಅಂತ ಅನಿಸುತ್ತೆ. ಸೊ ಹಾಗೆ ಮಾಡ್ತಾಯಿರ್ತೀನಿ ಕಂಟಿನ್ಯೂ ವೀಡಿಯೋಸು. ಆಮೇಲೆ ತುಂಬ ಇದ್ದಾವೆ ಇನ್ನೂ ಕೆಲವೊಂದು ವಿಚಾರಗಳೆಲ್ಲ ಶೇರ್ ಮಾಡ್ಕೊಳ್ಳೋದು. ಸೊ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊತೀನಿ. ಇನ್ಮೇಲೆ ದಿನಕ್ಕೆ 2-3 ವೀಡಿಯೋಸು ಬರ್ತಾ ಇರುತ್ತೆ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ಇವತ್ತು ನಮ್ಮ ಮನೆಗೆ ಇಷ್ಟು ದಿವಸ ಚಪ್ಪರ ಹಾಕ್ಸಿದ್ವಿ. 61 ದಿನ ಆಗಿದೆ ಇವಾಗ ನಾವು ಹೊಸ ಮನೆಗೆ ಬಂದು. ಸೊ ಇವಾಗ ಚಪ್ಪರ ತೆಗ್ದಿದ್ದೀವಿ. ತುಂಬ ದಿವಸದಿಂದ ಹೇಳ್ತಾ ಇದೀವಿ, ಅವರೇ ಬರಲಿಲ್ಲ. ಅವರು ಬೇರೆ ಕಡೆ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ರು, ನಾವು ಬ್ಯುಸಿ ಆಗಿಬಿಟ್ಟಿದ್ವಿ. ನಾವಿದ್ದಾಗ ಮಾತ್ರ ಅಂತೆ ಅವರು ಚಪ್ಪರ ಎಲ್ಲ ತೆಗೆದು. ನಾವು ಇವಾಗ ಟ್ರಿಪ್ಗೆಲ್ಲ ಹೋಗ್ಬಿಟ್ಟಿದ್ವಲ್ಲ, ಸೊ ಅದಕ್ಕೆ ಅವರು ಲೇಟಾಗಿ ಬಂದಿದ್ದಾರೆ. ಸೊ ಚಪ್ಪರ ಎಲ್ಲ ತೆಗೆದಿದ್ದಾರೆ. ಇವಾಗ ಮನೆ ಬೇರೆ ಥರನೇ ಕಾಣಿಸ್ತಾ ಇದೆ. ಒಂಥರ ನನಗೆ ಡಿಫ್ರೆಂಟಾಗಿ ಕಾಣಿಸ್ತಿದೆ. ನಾನು ಹಳೆ ಲಾಗ್ಸ್ ಎಲ್ಲ ನೋಡೋರಿಗೆ ಗೊತ್ತಾಗುತ್ತೆ, ಮನೆ ಒಳ್ಳೆ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಚಪ್ಪರ ತೆಗಿದ ಮೇಲೆ ನಾನು ಏನು ಮಾಡೋಣ ಅಂದ್ಕೊಂಡೆ ಅಂದರೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಚಪ್ಪರ ತೆಗ್ದಿದೆಯಲ್ಲ, ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲ ಹೋಮ್ ಟೂರ್ ಮಾಡಿದ್ದಿದ್ರೆ ಚಪ್ಪರ ಎಲ್ಲ ಚೆನ್ನಾಗಿ ಹಸ್ರವಾಗಿ ಗ್ರೀನಾಗಿ ಚೆನ್ನಾಗಿ ಇರ್ತಿತ್ತಲ್ಲ, ಆವಾಗ ಮಾಡಿದರೆ ಚೆನ್ನಾಗಿರ್ತೈತೆ. ಎಲ್ಲ ಒಣಗೋಗ್ಬಿಟ್ಟಿದೆ ಚಪ್ಪರ ಎಲ್ಲ. ಇವಾಗ ಮಾಡಿದ್ರೆ ಏನು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಚಪ್ಪರ ತೆಗೀಲಿ ಅಂತ ಕಾಯ್ತಾ ಇದೆ ನಾನಂತೂ. ನಮ್ಮೂರಿಗೆ ಹೇಳಿ ಕೊನೆಗೆ ಇವತ್ತು ತೆಗ್ಸಿದ್ದಾರೆ. ಸೊ ಇನ್ನು ಸ್ವಲ್ಪ ದಿವಸದಲ್ಲೇ ಹೋಮ್ ಟೂರ್ ಬರುತ್ತೆ. ಸೊ ನಾನು ಹೋಮ್ ಟೂರ್ ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡ್ತಾರೆ, ಇಷ್ಟಪಡ್ತಾರೆ ಅಂತ. ನೋಡೋಣ ಅದು ಏನಾಗುತ್ತಂತ. ಅಷ್ಟೊತ್ತಲ್ಲೇ ನಾನು ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಬರೋ ಥರ ಮಾಡಬೇಕು. ವೀಡಿಯೋಸ್ ಎಲ್ಲ ಚೆನ್ನಾಗಿ ಅಪ್ಲೋಡ್ ಮಾಡಿ. ನಿಜವಾಗ್ಲೂ ಫ್ರೆಂಡ್ಸ್, ಯಾರು ಯೂಟ್ಯೂಬರ್ ಇದ್ದೀರಾ, ವೀಡಿಯೋಸ್ ಜಾಸ್ತಿ ಮಾಡಿ, ವೀಡಿಯೋಸ್ ಮಾಡ್ತಾನೇ ಇರಿ. ವೀಡಿಯೋಸ್ ಮಾಡ್ತಾನೇ ಇದ್ದರೆ, ಇವಾಗ 10 ವೀಡಿಯೋಸ್ ಮಾಡಿದ್ರೆ 10 ವೀಡಿಯೋಸಲ್ಲಿ ಯೂಟ್ಯೂಬರ್ ಒಂದು ವೀಡಿಯೋ ಆದರೂ ರೆಕಮೆಂಡ್ ಮಾಡಿ ವ್ಯೂಸ್ ಜಾಸ್ತಿ ಬರೋಂಗೆ ಮಾಡಲ್ವಾ. ಸೊ ನಾವು ವೀಡಿಯೋಸೇ ಮಾಡಿಲ್ಲ ಅಂದರೆ ನಮ್ದು ಯಾವ ಒಂದು ವೀಡಿಯೋ ಕೂಡ ರೆಕಮೆಂಡ್ ಮಾಡಲ್ಲ, ಯಾರೊಬ್ರಿಗೂ ರೆಕಮೆಂಡೇ ಮಾಡಲ್ಲ. ಸೊ ನಾವು ಒಂದೇ ಥರ ವೀಡಿಯೋಸ್ ಹಾಕಬೇಕು. ಸೊ ನಾನು ಅದು ಮಾಡಿದ್ದು ತಪ್ಪೆ, ಒಂದೇ ಥರ ವೀಡಿಯೋಸ್ ಹಾಕಲಿಲ್ಲ. ಒಂದೇ ಥರ ವೀಡಿಯೋಸು ಮಾಡಿ ಹಾಕ್ತಾಯಿದ್ರೆ ಆವಾಗ ಒಂದೇ ಥರ ಕ್ಯಾಟಗರಿ ಇರುತ್ತಲ್ಲ, ಸೊ ಅವ್ರಿಗೆ ಹೋಗುತ್ತೆ. ಆಮೇಲೆ ಇನ್ನೊಂದು ಕ್ಯಾಟಗರಿ ಅಂದಾಗ ಇವಾಗ ನೆನಪಾಯಿತು. ಸೊ ನನ್ನ ಚಾನಲಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಅಂದರೆ ಹಳೆ ಚಾನಲ್ ಇವಾಗ ಮಾಡ್ತಾ ಇದ್ದೀನಲ್ಲ, ಆ ಚಾನಲಲ್ಲಿ ಮೇಯ್ನ್ ಕ್ಯಾಟಗರಿ ಅನ್ನೋದು ಒಂದು ಸೆಟ್ಟಿಂಗ್ ಇರುತ್ತೆ. ಆ ಕ್ಯಾಟಗರಿಯಲ್ಲಿ ನಾನು ಏನೂ ಹಾಕಿಲ್ಲ, ಮೆನ್ಷನ್ನೇ ಮಾಡಿಲ್ಲ ಯಾವ ಥರ ಕ್ಯಾಟಗರಿ ನನ್ನ ವೀಡಿಯೋಸು ಅಂತ. ಅದು ನಾನು ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿ ಆಮೇಲೆ ನಾನು ಚೆಕ್ ಮಾಡಿದಾಗ ನನ್ನ ಸೆಟ್ಟಿಂಗಲ್ಲಿ ಕ್ಯಾಟಗರಿನೇ ಏನೂ ಹಾಕಿರಲಿಲ್ಲ, ಖಾಲಿ ಇತ್ತು ಕ್ಯಾಟಗರಿ ನನ್ನಂತಾಯಿತು. ಸೊ ಅವಾಗ ಗೊತ್ತಾಯಿತು, ಇದಕ್ಕೆ ನಾನು ವ್ಯೂಸ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಕ್ಯಾಟಗರಿಯಲ್ಲಿ ಡೈಲಿ ಪೀಪಲ್ ಆ್ಯಂಡ್ ವ್ಲಾಗ್ಸ್ ಅಂತ ಬರುತ್ತೆ. ಸೊ ಅದನ್ನು ಸೆಟ್ಟಿಂಗ್ ಎಲ್ಲ ಚೇಂಜ್ ಮಾಡಿ ಅದು ಕೊಟ್ಟು ಇವಾಗ ನಾನು ಮಾಡ್ತಾಯಿದ್ದೀನಿ. ಸೊ ಇನ್ಮೇಲೆ ನನಗೆ ವ್ಯೂಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾವುದೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಬಟ್ ನಾನು ವೀಡಿಯೋಸ್ ಮಾಡ್ತಾನೇ ಇದ್ದರೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ಅನ್ನೋದೊಂದು ನಂಬಿಕೆಯಿಂದ, ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕಷ್ಟಪಟ್ಟು ಮಾಡೋಣ ಅಂತಿದ್ದೀನಿ. ಯಾಕಂದರೆ ಫಸ್ಟ್ ಪೇಮೆಂಟ್ ತೊಗೊಳ್ಳೋದು ನನ್ನ ಆಸೆ. ಈ ಆಸೆ ತುಂಬ ದಿವಸದಿಂದ ನಾನು ಚಾನಲ್ ಓಪನ್ ಮಾಡಿದಾಗಿಂದ, ಹೇಳ್ಬೇಕಂದ್ರೆ 2 ವರ್ಷದಿಂದ. ನಾನು ಆ್ಯಕ್ಚುಲಿ ಪ್ರೆಗ್ನೆಂಟ್ ಆಗಿದ್ದಾಗಲೇ ನಾನು ಚಾನಲ್ ಓಪನ್ ಮಾಡಿದ್ದೆ. ಬಟ್ ಪ್ರೆಗ್ನೆನ್ಸಿಯಲ್ಲಿರೋರು ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ನನ್ನ ಹಸ್ಬೆಂಡು ಫೋರ್ಸ್ ಮಾಡಿದ್ದಕ್ಕೆ ಸರಿ ಅಂತ ಅಂದ್ಬಿಟ್ಟು ನಾನು ಆ ಚಾನಲ್ನ ಇದು ಮಾಡಿಬಿಟ್ಟೆ. ಆಮೇಲೆ ನೆಕ್ಸ್ಟು ಮಗುವಾಗಿ 3 ತಿಂಗಳಲ್ಲ 5 ತಿಂಗಳು ಇಲ್ಲಿಗೆ ಬಂದಮೇಲೆ, ನನ್ನ ಗಂಡನ ಮನೆಗೆ ಬಂದಮೇಲೆ ಆವಾಗ ಡೈಲಿ ಲಾಗ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಚಾನಲ್ ಓಪನ್ ಮಾಡಿದೆ. ಸೊ ಅವಾಗಿಂದ ಮೊದಲಿಂದನೂ ಅಷ್ಟೇ ಕಾಯ್ತಾ ಇದ್ದೀನಿ, ಒಂದು ಸರಿ ಆದರೂ ಯೂಟ್ಯೂಬ್ ಪೇಮೆಂಟ್ ತೊಗೊಬೇಕು. ಸೊ ನಾನು ನಂದು ಅರ್ನಿಂಗ್ಸ್ ಅನ್ನೋದು ಬೇಕು, ನನ್ನ ಪಾಪಗೆ ಏನಾದರೂ ಕುಡಿಸ್ಕೊಡ್ಬೇಕು, ಏನೇನೋ ಅಂದ್ಕೊಂಡಿದ್ದೀನಿ ಆಸೆಗಳದೆಲ್ಲ. ಹೇಳಿದ್ರೆ ಆಗಲ್ಲ ಫ್ರೆಂಡ್ಸ್, ಏನು ಮಾಡೋದು, ಹೇಳಿದ್ರೆ ಆಗಲ್ಲ. ಇಲ್ಲ ಮಾಡಿ ತೋರಿಸ್ಬಿಡ್ಬೇಕಷ್ಟೇ. ಬಾಯಿಂದ ಬಂತ ಮುಗೀತು, ಅದ್ರ ಕತೆ ಆಗೋದೇ ಇಲ್ಲ. ಅದು ನನ್ನ ಕರ್ಮ, ನಾನೇ ಬರ. ನಿಜ ಹೇಳ್ಬೇಕಂದ್ರೆ ನಾನು ನಾನೇ ಬರ ಈ ಥರ. ಸೊ ನಿಮಗೂ ಹಂಗೇನಾ? ಏನಾದರೂ ಹೇಳಿದ್ರೆ ಅದು ಆಗದಿರ ಹಂಗೆ ಇರುತ್ತಾ? ಇಲ್ಲಾಂದರೆ ಹೇಳಿದರೆ ಆಗ್ಬಿಡುತ್ತಾ ಏನು ಅಂತ ಕಮೆಂಟ್ ಮಾಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ಬನ್ನಿ ಲಾಗ್ಗೆ ಹೋಗ್ತೀನಿ. ನಮ್ಮ ಮನೆ ಇವಾಗ ಚಪ್ಪರ ತೆಗೆದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡಿ ಮನೆ ಹೊರಗಡೆ ಹೇಗೆ ಕಾಣ್ತಾ ಇದೆ ಅಂತ. ಆದಷ್ಟು ಬೇಗ ಹೋಮ್ ಟೂರ್ ಬರುತ್ತೆ, ಒಂದು ಸ್ವಲ್ಪ ವೇಟ್ ಮಾಡ್ತಾಯಿರಿ. ಸೊ ನಾಳೆ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹೊರಗಡೆ ಹೋಗಬೇಕು ಅಂತ. ಪಾಪುನ ಅವಳನ್ನ ಒಂದ್ಸರಿ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಬೇಕು. ಅವಳಿಗೆ ವ್ಯಾಕ್ಸಿನೇಷನ್ ಇದೆ.
ಒಂದೂವರೆ ವರ್ಷದ ವ್ಯಾಕ್ಸಿನೇಷನ್ ಇದೆ. ಸೊ ಅದು ಅವಳಿಗೆ ಹಾಕಿಸ್ಬೇಕು. ಸೊ ಅದಕ್ಕೆ ಒಂದ್ಸರಿ ಡಾಕ್ಟರ್ನೆಲ್ಲ ಮಾತಾಡಿ ಅದು ಬೇರೆ ಹಾಲು ಬಿಡಿಸ್ಬೇಕು ಅಂತ ತುಂಬ ಶತಪ್ರಯತ್ನ ಪಡ್ತಾಯಿದ್ದೀವಿ. ಸೊ ಅದಕ್ಕೆ ಡಾಕ್ಟ್ರ್ ಸಲಹೆನೂ ಕೂಡ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದ್ಸರಿ ಹಂಗೆ ಅವಳಿಗೆ ಜನರಲ್ ಚೆಕಪ್ ಮಾಡಿಸ್ದಂಗೂ ಇರುತ್ತೆ ಪಾಪುಗೆ ಅಂತ ಹೇಳ್ಬಿಟ್ಟು. ಟ್ರಾವೆಲ್ಗೆಲ್ಲ ಹೋಗ್ಬಿಟ್ಟು ಬಂದ್ವಲ್ಲ, ಸೊ ಅವಳಿಗೆ ಗ್ಯಾಸ್ಟ್ರಿಕ್ ಆಗಿದೆಯಾ ಏನೋ, ಅವ್ಳು ಸರಿ ತಿಂತಾ ಇಲ್ಲ ಏನೋ, ಬರೀ ಹಾಲೇ ಕುಡಿತಾ ಇದ್ದಾಳೆ. ಅದಕ್ಕೆ ಒಂದ್ಸರಿ ಹೋಗಿ ಚೆಕಪ್ ಮಾಡಿ ಡಾಕ್ಟರ್ ಏನು ಹೇಳ್ದವ್ರು ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಈಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಬಾ, ಇಲ್ಲಿ ಎತ್ಕೊತೀನಿ ಬಾ. ಏನು ಬೇಕು ನಿಂಗೆ? ಏನು ಬೇಕು ನಿಂಗೆ? ಏನು ಬೇಕು ನಿಂಗೆ? ಬಾ ಕೈ ಕೊಡು. ಏನು ಬೇಕು ನಿಂಗೆ? ಹೊರಗಡೆ ಕರ್ಕೊಂಡೋಗ್ಬೇಕಾ? ಆವಾಗಲೇ ಫೋನು ಒಂದೇ ಫೋನ್ ಬೇಕಾ? ಬಾ ಹಗ್ ಮಾಡು ಅಮ್ಮನ್ನ, ಹಗ್ ಮಾಡು. ಬೆಳಿಗ್ಗೆ ಮಾರ್ನಿಂಗು ಅನ್ನ ಸಾಂಬಾರು ಮಾಡಿದ್ದೆ. ಸೊ ಇದಕ್ಕಿಂತ ಬೇಳೆ ಸಾಂಬಾರು ಸ್ಪೆಷಲು. ನೆನ್ನೆ ಮನೆ ಎಲ್ಲ ಇದೇ ಆಗೋಗಿತ್ತು. ಇದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಹೊಸ ಟೀ ಶರ್ಟ್ ಹಾಕೊಳ್ಳೋದಕ್ಕೆ ನನ್ನ ಹಸ್ಬೆಂಡ್ ಏನು ಹೇಳಿದ್ರು ನೋಡಿ. ಉಪೇಂದ್ರ ಥರ ಕಾಣ್ತಾ ಇದ್ದೀನಾ? ಟೀ ಶರ್ಟ್ ಇರೋದೇ ಡಿಸೈನ್ ಹಿಂಗೆ. ಸರಿ ಬಾ. ಇನ್ನು ಏನಿದೆ ಚೀಲ? ಇವೆಲ್ಲ ಏನಕ್ಕೆ ಪೇಂಟ್ ಐತೆ? ನಾಳೆ ಏನಾದರೂ ಇನ್ನೂ ಬಿಸಿ ಇತ್ತು ಅಂದರೆ ಆಡ್ಸೋದಕ್ಕೆ. ಇವಾಗ ಫುಲ್ಲು ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಲ್ಲ ಬುಜ್ಜ. ಅಲ್ಲೆಲ್ಲ ಗಲೀಜಿದೆ, ಇರು. ಓನ್ಮಾ ಅಮ್ಮ ಬಟ್ಟೆ ಎಲ್ಲ ತಂದು ಇಲ್ಲಿ ಹಾಕಿದ್ದಾರೆ. ಸೊ ಮರ್ಚಿಡ್ಬೇಕು ನಾನು. ದಿವಾನ್ ಮೇಲೆ ಹಾಕೊಂಡ್ರೆ ಅಮ್ಮ ಇಲ್ಲಿ ಹಾಕ್ಬಿಟ್ಟಿದ್ದಾರೆ, ಅಂದರೆ ಅವಳು ಇದ್ಲಲ್ಲ ಅಂತ. ಇವಾಗ ಎಲ್ಲ ಒಂದೊಂದೇ ಮರ್ಚಿಟ್ಕೊತಾ ಇದ್ದೀನಿ ನಾನು. ಸೊ ಎಲ್ಲ ಮರ್ಚಿಟ್ಕೊಂಡು ಹಾಗೆ ವೀಡಿಯೋನೂ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಮಗಳು ಇಲ್ಲೇ ಆಟ ಆಡ್ಕೊಂಡಿದ್ಲು. ಅವಳು ಯಾವ ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ, ಬಟ್ಟೆ ಮರ್ಚೋಕ್ಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ನಾನು ಬಟ್ಟೆ ಮರ್ಚಿರೋದನ್ನೆಲ್ಲ ಒಂದೊಂದೇ ಕಿತ್ತಾಕ್ತಾಯಿದ್ಲು. ಇನ್ನು ಇವಳನ್ನ ಇಟ್ಕೊಂಡು ಆಗಲ್ಲ ಅಂತ ಅಂದ್ಬಿಟ್ಟು ಅವಳನ್ನ ಹೊರಗಡೆ ಕರ್ಕೊಂಬಂದೆ ನಾನು. ಮರ್ಚ್ತಾ ಇದ್ರೆ ನೀನೇನೇ ಮಾಡ್ತಾಯಿದ್ಯಾ ಒಂದೊಂದೇ? ಹಾಂ ಅಮ್ಮ, ಮರ್ಚ್ತಾ ಇದ್ದೆ ಏನು ಮಾಡ್ತಾಯಿದ್ದೆ ನೀನು ಒಂದೊಂದೇ? ಹೋಯ್, ಏನು ಬಯೋದು? ಕಣ್ಣಿಗೆ ಚುಚ್ಕೊಂಡ್ಯಾ? ಇಡಿಲ್ಲಿ ಬಿಡು. ನಾನು ಬಟ್ಟೆ ಮರ್ಚ್ಬೇಕು. ನೀನು ಅಲ್ಲಿ ಆಟ ಆಡ್ಕೋಗಿ ನೋಡು. ಅಲ್ಲಿ ನಿಂಗೆ ಆಟ ಸಾಮಾನೆಲ್ಲ ಇಟ್ಟಿಲ್ವಾ? ಹೋಗಿ ಆಟ ಆಡ್ಕೋ ಹೋಗು, ಅಲ್ಲಿ ಆಡ್ಕೋ ಹೋಗು. ಟೀಟಾ. ಅಯ್ಯೋ ಅಯ್ಯೋ ಅಯ್ಯೋ, ಬೂವ ತಿಂತೀಯಾ? ಹಾಂ ಸರಿ ಬಾ, ಬೂವ ಹಾಕ್ಕೊಡ್ತೀನಿ. ಆಮೇಲೆ ಪಾಪು ಮೊಮ್ಮು ಅಂದ್ಲು. ಸೊ ಅವಳಿಗೆ ಬೂವ ತಿನ್ನಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಕರ್ಡ್ ರೈಸ್ ಮಾಡಿಕೊಟ್ಟೆ. ಕಲ್ತು ಬಿಡ್ತೀಯ ಬಿಡು ರಂಗೋಲಿ ಹಾಕೋದು ಬೇಗ. ಫ್ರೆಂಡ್ಸ್, ಇವಾಗ ಚಪ್ರ ಎಲ್ಲ ತೆಗೆದಿದ್ದಾರೆ, ಎಲ್ಲ ಕ್ಲೀನ್ ಮಾಡಿ ಹೋದ್ರು. ಸೊ ಇವಾಗ ಮನೆ ಎಲ್ಲ ತುಂಬ ಡಿಫ್ರೆಂಟಾಗಿ ಅನಿಸ್ತದೆ ಹೊರಗಡೆ. ನನಗೆ ಇಷ್ಟು ದಿವಸ ಒಂಥರ ಅನಿಸ್ತಾ ಇತ್ತು, ಇವಾಗ ಸಡನ್ನಾಗಿ ಚಪ್ರ ತೆಗೆದ ತಕ್ಷಣ ಒಂಥರ ಅನಿಸ್ತಾ ಇದೆ. ಬನ್ನಿ ತೋರಿಸ್ತೀನಿ ಇವಾಗ ಮನೆ ಹೇಗೆ ಕಾಣ್ತಾ ಇದೆ ಅಂತ. ನಾನು ಯಾವಾಗ ಚಪ್ರ ತೆಗಿತಾರೆ ಅಂತ ಕಾಯ್ತಾ ಇದ್ದೆ, ಯಾಕಂದರೆ ತುಂಬ ಒಣಗೋಗ್ಬಿಟ್ಟಿತ್ತು. ಸೊ ಅದೆಲ್ಲ ಎಲೆಗಳೆಲ್ಲ ಗಲೀಜು ಜಾಸ್ತಿ ಆಗ್ತಾಯಿತ್ತು. ಇವಾಗ ನೋಡಿ ಮನೆ ಚೆನ್ನಾಗಿ ಕಾಣಿಸ್ತದೆ ಚಪ್ರ ತೆಗೆದ ಮೇಲೆ. ಇದಾದಮೇಲೆ ಫ್ರೆಂಡ್ಸ್, ಪಾಪು ಒಂದೇ ಸಮ ಎತ್ಕೊಂತ ಹಠ ಮಾಡಿದ್ಲು. ಅವಳನ್ನ ಮಲಗಿಸೋಣ ಅಂತ ಅವಳನ್ನ ಹಾಗೆ ಮಲಗಿಸ್ತಾ ಇದ್ದೀನಿ ಹೊರಗಡೆ ಕರ್ಕೊಂಬಂದು. ಫ್ರೆಂಡ್ಸ್, ಇವತ್ತಿನ ಲಾಗ್ ಇಷ್ಟೇ ಆಗಿತ್ತು. ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.